ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನತ್ತೆ ನೀವು ಮನೇಲಿ ಯಾರು ಏನೇ ಮಾಡಿದ್ರು ದುರ್ಗನೇ ಬ್ಲೇಮ್ ಮಾಡ್ತಿರಲ್ಲ? ಯಾರು ಏನೇ ಮಾಡಿದ್ರು ಬ್ಲೇಮ್ ಮಾಡ್ತಾ ಇಲ್ಲಪ್ಪ. ಇವಳು ತಪ್ಪು ಮಾಡಿರೋದಕ್ಕೆ ಬ್ಲೇಮ್ ಮಾಡ್ತಾ ಇರೋದು. ಅಷ್ಟಕ್ಕೂ ಇಷ್ಟೆಲ್ಲ ಆಗಿದ್ದು ಇವಳಿಂದಾನೆ ತಾನೇ. ಇವಾಗ ದುರ್ಗಾ ಏನ್ ಮಾಡಿದ್ಲು? ಮಾಯಾ ಬುದ್ಧಿ ಇಲ್ದಿರೋ ತರ ಮೇಲಿಂದ ಕೆಳಗೆ ಜಂಪ್ ಮಾಡಿದ್ರೆ ಇದರಲ್ಲಿ ದುರ್ಗಂದ ಏನ್ ತಪ್ಪು? ಅವಳೇ ಕಾರಣ ಆಗ್ತಾಳೆ. ಇವತ್ತಾಗಿದ್ದಕ್ಕೆಲ್ಲ ದುರ್ಗಾ ಕಾರಣ ಅಲ್ಲ. ದುರ್ಗಾ ನನಗೆ ಸಹಾಯ ಮಾಡಕ್ಕೆ ಹೊಟ್ಟಿದ್ಲು. ಆದ್ರೆ ಅದೆಲ್ಲ ಈ ತರ ಟರ್ನ್ ತಗೊಳುತ್ತೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನು ನಿನಗ್ ಸಹಾಯ ಮಾಡಕ್ಕ? ಹೌದು, ದುರ್ಗಾಗೂ ಅಂಬಿಕಾಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಆ ಇಯರಿಂಗ್ ನೋಡಿದ್ಮೇಲೆ ದುರ್ಗಾ ನನಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಸತ್ಯ ಏನು ಅಂತ ಗೊತ್ತಾದ್ರೆ ಎಲ್ಲ ಸರಿ ಆಗ್ಬೋದು ಅಂತ ಅವಳು ಪಾಪ ಎಲ್ಲ ಥರ ಪ್ರಯತ್ನನೂ ಪಟ್ಟಿದ್ದಾಳೆ. ಆ ಇಯರಿಂಗ್ನ ಈ ಮಾಯ ಹಾಕೊಂಡ್ರೆ ಯಾರಿಗಾದ್ರೂ ಹಾಗನ್ಸೆ ಅನ್ಸುತ್ತಲ್ವಾ? ಅದು ಹಾಗಲ್ಲಪ್ಪ ಶರತ್. ದಮಯಂತಿ ಹೇಳ್ತಿರೋದು ಒಂದು ರೀತಿ ಸರಿಯಾಗೇ ಇದೆ. ಅಲ್ಲ, ಇಂಥ ಸೂಕ್ಷ್ಮದ ವಿಚಾರನ ನೇರವಾಗಿ ಹೋಗಿ ಕೇಳಿದ್ರೆ ಪಾಪ ಮಾಯ ಆದ್ರೂ ಏನ್ ಮಾಡ್ತಾಳೆ ಹೇಳು? ಏನಮ್ಮ ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ? ದುರ್ಗಾ ಹೇಳ್ದಾಗೆ ಮಾಯಾನೇ ಏನಾದರೂ ಅಂಬಿಕನ್ ಸಾಯಿಸಿದ್ರೆ ಅದೆಷ್ಟು ದೊಡ್ಡ ಅಪರಾಧ ಅಂತ ನಿಮ್ಗೆ ಗೊತ್ತಿದೆ ತಾನೆ? ಅದೇನಾದ್ರೂ ನಿಜ ಆದ್ರೆ ನಾನು ಮಾತ್ರ ಅಮ್ಮ ಏನು ಸುಮ್ಮನೆ ಬಿಡಲ್ಲ. ನಾನು ಅವಳಿಗೆ ಯಾವತ್ತೂ ಕ್ಷಮಿಸಲ್ಲ. ಮಾಯ ಮಾಡಿದ್ದು ಸರಿ ಅಂತ ನಾ ಹೇಳ್ತಾ ಇಲ್ಲಪ್ಪ ಶರತ್. ಆದ್ರೂ ಏನೇ ಒಂದು ವಿಚಾರ ಹೇಳ್ಬೇಕಾದ್ರೂ ಒಂದು ರೀತಿ ನೀತಿ ಅಂತ ಇರುತ್ತೆ ಅಲ್ವಾಪ. ದೊಡ್ಡವರು ಅಂತ ನಾವಿದ್ದೀವಿ. ಅಟ್ಲೀಸ್ಟ್ ದುರ್ಗಾ ಬಂದು ಈ ವಿಷಯನ ನಮ್ಮ ಹತ್ರ ಹೇಳಿದಿದ್ರೆ ನಾವೆಲ್ಲ ಏನೋ ಒಂದು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬರ್ಬೋದಾಗಿತ್ತಲ್ವ ಶರತ್? ಹೀಗೆ ನೇರವಾಗಿ ಕೇಳ್ಬಿಡಲ್ಲಮ್ಮ. ಇದರಲ್ಲಿ ದುರ್ಗನ್ ತಪ್ಪಿಲ್ಲ. ದುರ್ಗಾ ನನಗೆ ಸಹಾಯ ಮಾಡಿದ್ದು ತಪ್ಪು ಅಂತ ಅಂದ್ರೆ ನಾನು ಅದನ್ನು ಒಪ್ಪಲ್ಲ. ಮಾಯ ಮಾಡಿದ್ದು ತಪ್ಪು. ಆ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಳು ಇನ್ನೊಂದು ತಪ್ಪು ಮಾಡಿದ್ದಾಳೆ. ಅದಕ್ಕೆ ದುರ್ಗನ್ ಯಾಕೆ ಬ್ಲೇಮ್ ಮಾಡಬೇಕು? ದೇವ್ರೆ, ಈ ಮಾಯ ಡೇಂಜರಸ್ ಅಂತ ಗೊತ್ತಿತ್ತು. ಆದ್ರೆ ಈ ಮಟ್ಟಕ್ಕ ಅವಳು ಬೇರೆಯವ್ರಿಗೆ ತೊಂದರೆ ಕೊಡೋಳು ಸರಿ. ಆದ್ರೆ ಅವಳಿಗೆ ತೊಂದರೆ ಕೊಡ್ಕೊಳ್ಳೋ ಅಷ್ಟು ಕ್ರೂರಿ ಆಗ್ಬಿಟ್ಲಾ? ದೇವ್ರೆ, ಈ ಮಾಯ ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತಾಳೆ ಅಂತ ತೋರಿಸ್ಬಿಟ್ಲು. ಇವಳಿಗೇನೂ ಆಗದೆ ಹುಷಾರಾಗಿ ಬಂದ್ರೆ ಏನ್ ಮಾಡ್ತಾಳೇನೋ? ಈ ಇಡೀ ಸಿಚುವೇಶನ್ನ ಅವಳ ಕಡೆ ತಿರ್ಸ್ಕೊಳ್ತಾಳೆ. ಎಲ್ಲರ ಸಿಂಪತಿನ ಗಳಿಸ್ಕೊಳ್ಳೋದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿದ್ದು. ಆದರೆ ಇದು ಎಲ್ಲದರಿಂದ ಜಾಸ್ತಿ ತೊಂದರೆ ಆಗೋದು ನಮ್ಮ ದುರ್ಗಂಗೆ. ಅವಳನ್ನ ಹೇಗಾದರೂ ಮಾಡಿ ಕಾಪಾಡಬೇಕು. ಅಲ್ಲ, ಮಾಯ ನಿಜವಾಗ್ಲೂ ತಪ್ಪು ಮಾಡಲಿಲ್ಲ ಅಂತಾದ್ರೆ ಇಂಥ ಕೆಲಸ ಯಾಕೆ ಮಾಡಕ್ ಹೋದ್ಲು? ಅವಳು ಯಾಕೆ ಆ ರೀತಿ ಮಾಡಿದ್ಲು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಲ್ರಿದ್ರಿಗೂ ಏನು ಹೇಳೋದು ಅಂತ ಗೊತ್ತಾಗದೆ ಹೀಗೆ ಮಾಡ್ಕೊಂಡ್ಲ? ಒಂದು ತಿಳಿತಾ ಇಲ್ಲ. ಏನೋಪ್ಪ, ಕೆಲವರು ನಮ್ಮ ಮನೆಗೆ ಬರೋಕ್ ಮುಂಚೆ ನಮ್ಮ ಮನೇಲಿ ಎಲ್ಲ ಸರಿಯಾಗೇ ಇತ್ತು. ಅವ್ರ ಎಂಟ್ರಿಯಿಂದ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ದಮಯಂತಿ, ನಿನಗೆ ಸಂಬಂಧ ಪಡದೇ ಇರೋ ವಿಚಾರದಲ್ಲಿ ತಲೆ ಹಾಕಕ್ ಹೋಗ್ಬೇಡ. ನಮ್ಮನೆ ಶಾಂತಿನ ಯಾರು ಕಾಪಾಡ್ತಾ ಇದ್ದಾರೆ, ಯಾರು ಹಾಳು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ನೀನ್ ಎಲ್ಲಿದ್ದೀಯಾ, ನಿನ್ ಜೊತೆ ಯಾರಿದ್ದಾರೆ, ಅವ್ರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಸ್ವಲ್ಪ ಗಮನದಲ್ಲಿಟ್ಕೋ. ಅಯ್ಯೋ ಪರಮೇಶ್ವರ, ಈ ತರುಣ ಬೇರೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದಾನೆ. ಏನೇನಾಗುತ್ತೋ ಗೊತ್ತಿಲ್ವಲ್ಲಪ್ಪ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು? ಅವರು ತುಂಬ ಮೇಲಿಂದ ಬಿದ್ದಿದ್ದಾರೆ. ತಲೆಗೆ ತುಂಬ ಪೆಟ್ಟಾಗಿದೆ. 48 ಗಂಟೆ ಆಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ.
48 ಅವರ್ಸ್ ಒಳಗಡೆ ಅವ್ರಿಗೆ ಏನಾದರೂ ಪ್ರಜ್ಞೆ ಬಂದರೆ ನಾವೇನಾದರೂ ಮಾಡೋಣ. ಡಾಕ್ಟರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಮಾಯಾ ಮೊದಲಿನ ಥರನೇ ಹುಷಾರಾಗಬೇಕು ಪ್ಲೀಸ್ ಡಾಕ್ಟರ್. ನೋಡಿಮ್ಮ, ಪ್ರಜ್ಞೆ ಬರದೆ ನಾವೇನೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಪ್ರಜ್ಞೆ ಬಂದರೆ ನಾವೇನಾದರೂ ಟ್ರೀಟ್ಮೆಂಟ್ ಮುಂದುವರಿಸ್ಬೋದು. ಟಿಲ್ ನಾವು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಸಮಥಿಂಗ್. ಅವಳು ಹೇಳ್ದಿದ್ರೆ ಒಳ್ಳೇದು. ಏನು ಹೇಳ್ತಿದ್ಯಾ? ಹ್ಞೂ ಮತ್ತೆ ಮಾಯಾ ಹೇಳ್ದೇ ಇದ್ರೆ ದುರ್ಗಾ ಪರ್ಮನೆಂಟ್ ಆಗಿ ಜೈಲಲ್ಲಿ ದುರ್ಗಾ ಜೈಲ್ಗೆ ಹೋಗ್ತಾಳ? ಅಫ್ಕೋರ್ಸ್ ಡ್ಯಾಡ್. ಅವತ್ತಿನ ದಿನ ಆಫೀಸಲ್ಲಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲಲ್ಲ ದುರ್ಗಾ. ಶಿ ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್. ಶಿ ಡಿಸರ್ವ್ಸ್ ಇಟ್. ದುರ್ಗಾ ಅಳ್ತಾ ಇದೆಯಾ? ಬಸ್ಸು ಮಾಯಾ ದುರ್ಗಾ, ಅಂಬಿಕಾ ನನಗೆ ಯಾವಾಗಲೂ ಒಂದು ಮಾತು ಹೇಳೋಳು, ಕಣ್ಣೀರು ತುಂಬ ಅಮೂಲ್ಯವಾಗಿರೋದಂತೆ. ಅದು ಯಾರ್ಯಾರಿಗೋಸ್ಕರನೋ ಆಚೆ ಬಂದರೆ ಅದ್ರ ಬೆಲೆ ಕಳ್ಕೊಳ್ಳುತ್ತಂತೆ. ಆದ್ರೂ ಬಾಸು ಮಾಯಾ ಇಂತ ನೋಡು ದುರ್ಗಾ, ಈ ಥರ ಎಲ್ಲ ಆಗಿರೋದಕ್ಕೆ ನನಗೂ ಬೇಜಾರಿದೆ, ಇಲ್ಲ ಅಂತಲ್ಲ, ನಾನು ಮನುಷ್ಯನೇ ಅಲ್ವಾ. ಹಾಗಂತ ಆಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತ ನಿನ್ನ ಗಿಲ್ಟಲ್ಲಿ ನೋಡ್ಕೊಳ್ಳೋದು ಎಷ್ಟು ಸರಿ ಹೇಳು? ಅದು ತಪ್ಪು ಅಂತ ಹೇಳ್ತಾ ಇದ್ವಿ. ಇಲ್ಲ ಬಾಸ್, ನನ್ನ ಉದ್ದೇಶ ಇದ್ದಿದ್ದು ಅವಳು ಮಾಡಿರೋ ತಪ್ಪು ಅವಳಿಗೆ ಅರಿವಾಗಬೇಕು. ನೀವೇನು ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಬೇಕು, ಇದಿಷ್ಟೇನೆ. ಆದ್ರೆ ಅವಳು ಇಂಥ ಕೆಲಸ ಮಾಡ್ಕೋತಾಳೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬಾಸು. ದುರ್ಗಾ, ನೀನು ನನ್ನ ಮುಂದೆ ನಿನ್ನ ಜಸ್ಟಿಫೈ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಆ ದೇವರೇ ಬಂದು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು ನಾನು ನಂಬಲ್ಲ ದುರ್ಗಾ. ಅಲ್ಲ, ಈ ಥರ ಎಲ್ಲ ಇರತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಯಾರಿಗೆ ಅಂದಾಜಿತ್ತು? ಅವಳು ಈ ಥರ ಮಾಡ್ಕೋತಾಳೆ ಅಂತ ನಿನಗೆ ಗೊತ್ತಿದ್ದಿದ್ರೆ ನೀನು ಹೋಗಿ ಅವಳ ಹತ್ರ ಮಾತಾಡ್ತಾ ಇದ್ಯಾ? ಇದರಲ್ಲಿ ಮಾಯಂದೇ ಮಿಸ್ಟೇಕು, ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದಾಳೆ. ಅವಳದು ಮಿಸ್ಟೇಕ್ ಇಲ್ಲ ಅಂತ ಆಗಿದ್ದಿದ್ರೆ ಅವಳು ಯಾಕೆ ಹೀಗೆ ಮಾಡ್ಕೋತಾ ಇದ್ಲು? ಇಲ್ಲ ಬಾಸು, ನಂಗೆ ಯಾಕೋ ಪಾಪ ಪ್ರಜ್ಞೆ ಕಾಡ್ತಿದೆ. ಅವಳು ಈ ತರ ಕೆಲಸ ಮಾಡೋದಕ್ಕೆ ಅವಳನ್ನ ನಾನೇ ತಳ್ದೆ ಅಂತ ಅನಿಸ್ತಿದೆ. ದುರ್ಗಾ ನೋಡಿ, ಇದನ್ನೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಅಲ್ಲ, ಯಾಕೆ ಪ್ರತಿ ಸರಿ ಏನೇ ನಡೆದ್ರು ನಿಂದೆ ತಪ್ಪು ಅಂತ ಅನ್ಕೋತೀಯಾ? ಮೊದಲು ನಿನ್ನನ್ನು ನೀನು ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಂತ್ಕೊಳ್ಳೋದನ್ನ ನಿಲ್ಲಿಸು. ಅವ್ರವ್ರ ಮಿಸ್ಟೇಕ್ಗಳಿಗೆ ಅವ್ರವ್ರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಎಲ್ಲರ ಮಿಸ್ಟೇಕ್ಗಳಿಗೆ ನಾವು ಹೇಗೆ ರೆಸ್ಪಾನ್ಸಿಬಲ್ ಆಗೋಕ್ಕಾಗುತ್ತೆ? ಹಾಗಾದರೆ ನಾವು ಬದುಕೋಕ್ಕಾಗುತ್ತಾ ಹೇಳು? ಗೊತ್ತಿಲ್ಲ ಬಾಸು, ಆದ್ರೆ ನಂಗೆ ಯಾಕೋ ಈ ಆಘಾತದಿಂದ ನಾನು ಆಚೆ ಬರೋದಕ್ಕಾಗಲ್ಲ ಅನಿಸ್ತಿದೆ. ಕಣ್ಣು ಮುಚ್ಚಿದ್ರು ಮಾಯಾ ಮೇಲಿಂದ ಹಾರ್ತಿರೋದೇ ನೆನಪಾಗ್ತಿದೆ. ನನಗೆ ತುಂಬಾ ಭಯ ಆಗ್ತಿದೆ ಬಾಸು.